ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ಲಿಖಿತಾ ರೆಡ್ಡಿ ಯೂಟ್ಯೂಬ್ ಚಾನಲ್. ಸಾರಿ ಫ್ರೆಂಡ್ಸ್, ರೂಮಿಗೆ ಬಂದಿದ್ದು ಅದೆಲ್ಲ ವೀಡಿಯೋ ಮಾಡೋಕ್ಕಾಗಿಲ್ಲ. ಬಂದಿದ್ದೆ 1 o'clock ಆಗೋಯಿತು. ಟಯರ್ಡ್ ಆಗಿ ತುಂಬ ಮಲ್ಕೊಂಡ್ಬಿಟ್ವಿ. ಬನ್ನಿ ಇವತ್ತೆಲ್ಲ ಏನೇನು ಮಾಡ್ತೀವಿ ಅಂತ ನೋಡೋಣ. ಫ್ರೆಶ್ ಅಪ್ ಆಗಿ ಈಗ ರೆಡಿಯಾಗಿ ಹೋಗ್ತಾ ಇದ್ದೀವಿ ಕಾರಲ್ಲಿ. ಹಾಯ್ ಹೇಳು ಅಂತ ಹೇಳ್ತಾ ಇದ್ದಾರೆ, ನೀವೇ ನೋಡ್ಬೋದು. ನಾವು ಗೋವಿಂದರಾಜು ಟೆಂಪಲ್ ಹೋಗಿದ್ವಿ ಫ್ರೆಂಡ್ಸ್. ಎಷ್ಟು ಜನ ಅಂದರೆ ಸ್ವಾಮಿ, ಅದೆಲ್ಲಿಂದ ಇರ್ತಾರೋ ಅದು ಆ ಬಿಸಿಲಲ್ಲಿ ಸ್ವಾಮಿ. ಫ್ರೆಂಡ್ಸ್, ಗೋವಿಂದರಾಜು ಟೆಂಪಲ್ ಬಂದಿದ್ದೀವಿ. ಫುಲ್ಲು ಜನ ಫ್ರೆಂಡ್ಸ್, ಕ್ಯೂ ಅಂದರೆ ಕ್ಯೂ. ನೀವೇ ನೋಡ್ಬೋದು ಫ್ರೆಂಡ್ಸ್ 8:30ಗೆ ಯಾವ ಥರ ಕ್ಯೂ ಇದೆ ಅಂತ. ನಿಜವಾಗ್ಲೂ ಅದು 8:30ಗೆ ಫುಲ್ಲು ಬಿಸಿಲು ಅಂತೀರ ಯಾವ ಥರ ಕಾಯ್ತದೆ ಅಂದರೆ ಯಪ್ಪ. ಆಲ್ರೆಡಿ ದರ್ಶನ ದೇವ್ರೆ, ಎಲ್ಲಿ ನೋಡಿದ್ರು ಫ್ರೆಂಡ್ಸ್ ಜನ ಅದಲ್ಲಿ ಈ ಬಿಸಿಲಲ್ಲಿ ಅಪ್ಪ ಈಗ ಆಯಿತು ದರ್ಶನ. ಹೊರಡ್ತಾ ಇದ್ದೀವಿ. ನೆಕ್ಸ್ಟ್ ಎಲ್ಲಿ ಏನು ಅಂತ ಹೇಳ್ತೀನಿ. ತುಂಬ ಫುಲ್ ಸುಸ್ತಾಗಿದ್ದೀನಿ. ಬನ್ನಿ, ಯಾರ್ಯಾರು ಈ ಟೆಂಪಲ್ ನೋಡಿದ್ದೀರಾ ಹಾಗೆ ಕಮೆಂಟ್ ಮಾಡಿ. ಹಾಗೆ ಲಕ್ಷ್ಮೀನಾರಾಯಣ ಟೆಂಪಲ್ ಇತ್ತು, ಅಲ್ಲೇ ಹೋಗಿ ಬಂದ್ವಿ. ಈಗ ನಾವು ಇಸ್ಕಾನ್ ಟೆಂಪಲ್ಗೆ ಬಂದಿದ್ದೀವಿ. ಬನ್ನಿ. ಇಸ್ಕಾನ್ ಟೆಂಪಲ್ ಫ್ರೆಂಡ್ಸ್ ತುಂಬ ಬ್ಯೂಟಿಫುಲ್ ಆಗಿದೆ. ನೀವೇ ನೋಡ್ತಾ ಇರ್ಬೋದು ಆ ಕಟ್ಟಿರೋ ಸ್ಟೈಲಾಗಿ ಪ್ರತಿಯೊಂದು. ಹಾಗೆ ನಾನು ಫಸ್ಟ್ ಅಂದರೆ ಈ ತಿರುಪತಿಗೆ ಹೋದಾಗ ಅದು ಇಸ್ಕಾನ್ ಟೆಂಪಲ್ನ ನೋಡಿದ್ದು. ಪ್ರಸಾದ ಬೇರೆ ಕೊಟ್ಟಿದ್ರು. ಈ ಗಾರ್ಡನ್ ಎಲ್ಲ ಸಖತ್ತಾಗಿ ಮಾಡಿದ್ದಾರೆ ಫ್ರೆಂಡ್ಸ್. ಅದ್ರಲ್ಲಿ ನನ್ನ ಮಗಳು ಫೋಟೋಸ್ ಇಟ್ಕೊಳಕ್ಕೆ ಏನು ಕ್ಯೂರಿಯಾಸಿಟಿ ಅಂದರೆ ಅಲ್ಲೋಗೋಣ ಇಲ್ಲೋಗೋಣ ಅಂತ ಇದ್ದು. ಹಾಗೆ ಇಲ್ಲೊಂದು ಬ್ಯೂಟಿಫುಲ್ ಆಗಿ ಮಾಡಿದ್ದಾರೆ. ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂದರೆ ಸಖತ್ತಾಗಿದೆ ಫ್ರೆಂಡ್ಸ್. ನೀವೇ ನೋಡ್ಬೋದು. ಎಳಿತಾರೆ ಅದು ಕೃಷ್ಣನ ಆ ಕಡೆ ಈ ಕಡೆ ಆ ಇದರಲ್ಲಿ ರೂಪದಲ್ಲಿ. ಹಾಗೆ ಪಿಕಾಕ್ದು ಕೂಡ ಇಕ್ಕಿದ್ದಾರೆ. ಬಟ್ ನಾವು ಅದಕ್ಕೆ ಅಲೋ ಇಲ್ವಂತೆ ಹೋಗೋಕ್ಕೆ, ಅದಕ್ಕೆ ಹೋಗೋಕ್ಕಾಗಿಲ್ಲ. ಫ್ರೆಂಡ್ಸ್, ಕಪಿಲೇಶ್ವರ ಟೆಂಪಲ್ಗೆ ಬಂದಿದ್ದೀವಿ. ಇದಾದಮೇಲೆ ಬೆಟ್ಟದ ಮೇಲೆ ಹೋಗಬೇಕು. ಹೋಗಿ ಧೃತಿಗೆ ಹುಲ್ಲು ಕೊಡಬೇಕು. ಹಾಗೆ ನಾನು ಒಂಚೂರು ಕಟ್ ಮಾಡಿಸ್ತೀನಿ ದೇವರಿಗೆ. ಬನ್ನಿ ಹೋಗೋಣ. ಸಾಕು ಬಿಸಿಲು, ಅಷ್ಟೇ ಜನ ಫ್ರೆಂಡ್ಸ್. ಸ್ವಾಮಿ, ಎಷ್ಟು ಬ್ಯೂಟಿಫುಲ್ ಆಗಿ ನ್ಯಾಚುರಲ್ ವಾಟರ್ ಫ್ರೆಂಡ್ಸ್. ನೀವು ನೋಡ್ಬೋದು ಎಷ್ಟು ಫೋರ್ಸ್ಫುಲ್ಲಾಗಿ ಬರ್ತದೆ ಅಂದರೆ ವಾಟರು. ಯಪ್ಪ, ಸಖತ್ ಫೋರ್ಸ್ಫುಲ್ಲಾಗಿ ಬರ್ತದೆ. ಆದರೆ ನ್ಯಾಚುರಲ್ ವಾಟರ್ ಫ್ರೆಂಡ್ಸ್. ನಿಜವಾಗ್ಲೂ ನಮಗಂತೂ ನೆನೆಯೋಕ್ಕೆ ತುಂಬಾ ಇಷ್ಟ ಆಯಿತು. ಆದರೆ ತಿರುಗಿ ಡ್ರೆಸ್ ಎಲ್ಲ ಚೇಂಜ್ ಮಾಡೋದಂತ ನನ್ನ ಮಗಳಂತೂ ನೆನಿಬೇಕಂತ ಆಡ್ತಾಯಿದ್ದು. ಇಲ್ಲೊಂದು ನಾಗರ ಸ್ವಾಮಿ ಸ್ಟ್ಯಾಚ್ಯೂ ಇದೆ, ನಾಗರ ದೇವತೆದು. ಇವರೆಲ್ಲ ಒಂಚೂರು ನೆನ್ಕೊಂಬಂದರು. ನನ್ನ ಮಗಳನ್ನ ಒಂಚೂರು ನೆನೆಸ್ಬೇಕು ಅಂತ ನೆನೆಸ್ಕೊಂಬಂದ್ವಿ. ಅದು ದೇವ್ರದಂತೆ. ಅದು ನಮ್ಮ ಮೈ ಮೇಲೆ ಬಿದ್ದರೆ ನಾವು ಪಾಪ ಮಾಡಿರೋದು ಅದೆಲ್ಲ ಹೊರಟೋಗುತ್ತಂತೆ. ಸೊ ಹಾಗೆ ಎಲ್ಲರೂ ನೆನೀತಾಯಿದ್ರು. ನನ್ನ ಮಗಳು ಅದ್ರಲ್ಲಿ ನಡೆಯೋದು ಆಡೋದು ಮಾಡ್ತಾಯಿದ್ಲು. ಅವಳಿಗಂತೂ ಸಿಕ್ಕಾಪಟ್ಟೆ ಖುಷಿ. ಎಲ್ಲಾದರೂ ಜರ್ನಿ ಮಾಡಬೇಕಂದ್ರೆ ಸಿಕ್ಕಾಪಟ್ಟೆ ಖುಷಿ ಆಗುತ್ತೆ. ಈ ಪಾರ್ಕ್ ನೀವು ನೋಡಿದ್ರಲ್ಲ ಸ್ಟಾರ್ಟಿಂಗು ಫೋಟೋಶೂಟ್ಗೆಲ್ಲ ಸಖತ್ತಾಗಿರುತ್ತೆ. ಹಾಗೆ ಬಿಸಿಲು ಸಖತ್ತಾಗಿದೆ ಅಂತ ಕಲ್ಲಂಗಡಿ ತಿಂತಾಯಿದ್ವಿ. ಆನ್ ದ ವೇ ಇಲ್ಲಿ ನೋಡಿ ಫ್ರೆಂಡ್ಸ್, ಮಂಕಿ ಎಷ್ಟು ಡಿಫ್ರೆಂಟ್ ಆಗಿದೆ ಅಂದರೆ, ಇನ್ನೊಂದು ಮಂಕಿ ಬಂದುಬಿಟ್ಟು ಎಷ್ಟು ಕ್ಯೂಟಾಗಿ ಮಲಗಿದೆ ಅಂದರೆ ನೋಡ್ಬೋದು ನೀವೇ. ಸಿಕ್ಕಾಪಟ್ಟೆ ಆಶ್ಚರ್ಯ ಆಯಿತು. ಹಂಗೆ ಮದ್ದೆ ಮಾಡ್ತಾಯಿದೆ. ಇಲ್ಲಿ ದೇವರು ತಿರುಪತಿ ಸ್ವಾಮಿ, ನಿಮಗೆ ಗೊತ್ತಲ್ವಾ. ಹಾಗೆ ಘಾಟ್ ಸೆಕ್ಷನ್ ಸ್ಟಾರ್ಟ್ ಆಯಿತು. ಹೊರಡ್ತಾ ಇದ್ದೀವಿ. ಹಾಗೆ ಇಲ್ಲಿ ಹೋಗ್ತಾ ದೇವ್ರ ಮೂರ್ತಿ ಕಾಣಿಸುತ್ತಂತೆ ಮುಖ. ನಿಮ್ಗೆ ಯಾರಿಗಾದ್ರೂ ಗೊತ್ತಿದ್ರೆ ಕಮೆಂಟ್ ಮಾಡಿ, ಹೌದಾ ಇಲ್ವಾ ಅಂತ. ನಾನು ಅದು ಯಾವತ್ತೂ ನೋಡಿಲ್ಲ. ಹಾಗೆ ದೇವಸ್ಥಾನ ನೋಡಿ ತುಂಬಾ ಖುಷಿಯಾಯಿತು. ಯಾಕಂತ ಆಮೇಲೆ ಫೋನ್ ಅಲೋ ಇರಲ್ಲ ಅಲ್ವಾ. ಹಾಗೆ ಪ್ರಸಾದ ತಿನ್ನಬೇಕು ಅಂತ ಹೋಗ್ತಾಯಿದ್ವಿ. ಅಲ್ಲೇ ಹಾಗೆ ಪಿಜನ್ ಕ್ಯಾಪ್ಚರ್ ಮಾಡಿದೆ ಫ್ರೆಂಡ್ಸ್. ಈಗ ಊಟಕ್ಕೆ ಪ್ರಸಾದ ಬಂದಿದ್ದೀವಿ. ಬನ್ನಿ. ನಿಜವಾಗ್ಲೂ ಫ್ರೆಂಡ್ಸ್, ಇಷ್ಟು ನೀಟಿಗೆ ಇಷ್ಟು ದೊಡ್ಡ ಪ್ಲೇಸ್ ಯಪ್ಪ, ಅದು ಹೆಂಗೆ ಹೋಗಿ ಹೆಂಗೆ ಬರ್ತೀವೋ ಮುಂದೆ ಗೊತ್ತಾಗಲ್ಲ. ಬಟ್ ಇವೆಲ್ಲ ನೋಡಬೇಕು, ಲೈಫಲ್ಲಿ ಒಂದ್ಸತಿ ಅಲ್ವಾ. ಯಾರು ಬಂದಿದ್ದೀರಾ ಅಂತ ಕಮೆಂಟ್ ಮಾಡಿ. ತಿರುಪತಿಗೆ
ದೇವರ ಪ್ರಸಾದ ಎಷ್ಟು ಜನ ಹೇಳಿ ಪುಣ್ಯ ಮಾಡಿರ್ಬೇಕು. ಎಷ್ಟು ಹೊಟ್ಟೆ ಹಶ್ವಾಗಿತ್ತಂದರೆ ಅನ್ನ ಒಂದೆರಡು ಸತಿ ತಿಂದೆ ಅಷ್ಟೇ, ಹೊಟ್ಟೆ ತುಂಬೋಯ್ತು ಫ್ರೆಂಡ್ಸ್. ನಿಮಗೂ ಹಾಗೆ ಆಗಿದೆಯಾ? ಹಾಗೆ ಜೊತೆಗೆ ಗುಂಡೋಡ್ಸೋಕೆ ಹೋಗಿದ್ವಿ ಫ್ರೆಂಡ್ಸ್. ಅವಳಾದರೆ ಸಿಕ್ಕಾಪಟ್ಟೆ ಹೇಳ್ತಾಯಿದ್ದು, ನನಗೂ ಕೂಡ ಅಳು ಬಂದುಬಿಡ್ತು. ಅವ್ರು ಬಿಡ್ರಿ ಅಂದರು, ಬಿಟ್ಟೇ ಇಲ್ಲ. ಆಮೇಲೆ ಎಲ್ಲ ಗುಂಡೊಡೆದ್ಮೇಲೆ ನಾನು ಒಂಚೂರು ದೇವ್ರಿಗೆ ಕೂದಲು ಕೊಟ್ಟೆ 3 ಕಡೆ. ಹಾಗೆ ಏನಂದರೆ ದರ್ಶನ ಕೂಡ ಆಯಿತು. ತುಲಾಭಾರ ಮಾಡಿಸ್ಬೇಕು ಅಂತ ಅಂದ್ಕೊಂಡಿದ್ದೆ. ತುಲಾಭಾರ ಕೂಡ ಮಾಡಿಸಿ ದರ್ಶನ ಕೂಡ ಮುಗಿಸ್ಕೊಂಡು ಪ್ರಸಾದ ತೊಗೊಂಡು ಬಂದ್ವಿ. ಹಾಗೆ ತಿರುಪತಿಯಲ್ಲಿ ಏನಂದರೆ ಜೀನ್ಸ್ ಅಲೋ ಇಲ್ಲ ಫ್ರೆಂಡ್ಸ್. ಜೀನ್ಸು ಟೀ ಶರ್ಟು, ಹಾಗೆ ಹೆಣ್ಮಕ್ಳು ಡ್ರೆಸ್ ಹಾಕ್ತೀನಂದರೆ ಕಂಪಲ್ಸರಿ ದುಪ್ಪಟ್ಟ ಇರಲೇಬೇಕು, ಇಲ್ಲಾಂದರೆ ಅಲೋ ಮಾಡಲ್ಲ. ಇದು ಗೊತ್ತಿರುತ್ತೆ ಅಂತ ಅಂದ್ಕೊಂಡಿದ್ದೀನಿ. ನಾವಾದರೆ ಆನ್ಲೈನ್ ಬುಕ್ಕಿಂಗ್ ಮಾಡಿ ಇತ್ತು ಮೇ ಮಂತಲ್ಲಿ. ನಮಗೆ ಆಗಸ್ಟು 16th ಬಿದ್ದಿತ್ತು. ನಮ್ಮ 6 ಹೋದ್ವಿ, 9:30ಗೆಲ್ಲ ಮುಗಿದೋಯ್ತು. ದರ್ಶನ ಮುಗಿಸಿ ರೂಮಿಗೆ ಬಂದು ಮಲ್ಕೊಂಡ್ವಿ. ಹಾಯ್, ಗುಡ್ ಮಾರ್ನಿಂಗ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡು ನಾನು ಕೂಡ ಚೆನ್ನಾಗಿದ್ದೀನಿ. ಹಾಗೆ ಈಗ ಪದ್ಮಾವತಿ ಟೆಂಪಲ್ ಬಂದಿದ್ದೀವಿ ಫ್ರೆಂಡ್ಸ್. ನನ್ನ ಔಟ್ಫಿಟ್ ಕೂಡ ಇದೆ, ಬನ್ನಿ. ಎಲ್ಲಿ ನೋಡಿದ್ರು ಫೋನ್ ಅಲಾವಿಲ್ಲ ಫ್ರೆಂಡ್ಸ್, ಏನು ಮಾಡೋಕ್ಕೂ ಆಗಲ್ಲ. ಸೊ ಯಾರ್ಯಾರು ಪದ್ಮಾವತಿ ಟೆಂಪಲ್ ಬಂದಿದ್ದೀರಾ ಅಂತ ಕಮೆಂಟ್ ಮಾಡಿ. ಹಾಗೆ ಎಲ್ಲೆಲ್ಲಿ ಹೋಗ್ತೀವಿ ಅಂತ ವಿಡಿಯೋದಲ್ಲಿ ತೋರಿಸ್ತೀನಿ. ಪದ್ಮಾವತಿ ಟೆಂಪಲ್ ಹತ್ರ ಇದ್ದಿದ್ದು ಫ್ರೆಂಡ್ಸ್, ಆದರೆ ಲಾಕ್ ಆಗಿಬಿಟ್ಟಿತ್ತು, ತೆಗ್ದಿರಲಿಲ್ಲ ಅವರು. ಸಖತ್ ನೀಟಾಗಿತ್ತು ವಾಟರ್ ಮಾತ್ರ. ನಮ್ಮದೆಲ್ಲ ಈ ಥರ ಇತ್ತು ಔಟ್ಫಿಟ್ಟು. ನಾವು 5 ಜನನೂ ಹೋಗಿದ್ದಿತ್ತು. ಹಾಗೆ ನನ್ನ ಮಗಳು ಅಕ್ಕ ಹತ್ರನೇ ಸೆಟ್ಲ್ ಆಗಿಬಿಟ್ಟಿದ್ಲು, ನೀವೇ ನೋಡ್ತಾ ಇರ್ಬೋದು. ಹಾಗೆ ಇದು ಪದ್ಮಾವತಿ ಟೆಂಪಲ್ ಎಂಟ್ರೆನ್ಸು. ಜನ ಏನು ಅಷ್ಟೊಂದು ಇರಲಿಲ್ಲ. ನಾವು ಅರ್ಲಿ ಮಾರ್ನಿಂಗೇ ಒಂದು 8ಗೆಲ್ಲ ಬಿಟ್ಬಿಟ್ವಿ. ಆಮೇಲೆ ಫೋನ್ ಕೂಡ ಅಲೌ ಇಲ್ಲ ಫ್ರೆಂಡ್ಸ್. ಫಸ್ಟ್ ನೀವು ಹೋಗ್ಬೇಕಂದ್ರೆ ಫೋನ್ನ ತೆಗ್ದಿಕ್ಕಿ ಬ್ರೇಕ್ಫಾಸ್ಟ್ ಮಾಡೋಕ್ಕೆ ಬಂದ್ವಿ. ಬ್ರೇಕ್ಫಾಸ್ಟ್ ಕೂಡ ಆಯಿತು. ಈಗ ಪಾಕಾಳಕ್ಕೆ ಹೋಗಬೇಕು. ಬನ್ನಿ ಕಂಟಿನ್ಯೂ ಮಾಡ್ತೀನಿ ಹಾಗೆ ವಿಡಿಯೋ. ಪದ್ಮಾವತಿ ಹತ್ರ ಎಷ್ಟಾಯಿತೋ ಅಷ್ಟು ಕ್ಯಾಪ್ಚರ್ ಮಾಡಿದ್ದೀನಿ. ಫೋನ್ ಅಲೌ ಇಲ್ಲ ಫ್ರೆಂಡ್ಸ್, ಅದಕ್ಕೋಸ್ಕರ ಸಾರಿ. ನಾವೆಲ್ಲ ಮುಗಿಸ್ಕೊಂಡು ಕಾರಲ್ಲಿ ಹೋಗ್ತಾಯಿದ್ವಿ. ನನ್ನ ಮಗಳು ನೋಡಿ ಆ ಥರ ಕುತ್ಕೊಂಡಿದ್ದಾಳೆ. ಹಾಗೆ ಹೋಗ್ತಾ ಈ ಬ್ಯೂಟಿಫುಲ್ ವ್ಯೂ ಕಾಣಿಸ್ತು. ಹಾಗೆ ಸ್ಟ್ಯಾಚ್ಯೂ ನೋಡ್ಬೋದು ನೀವು ಯಾವ ಥರ ಇದೆ ಅಂತ. ಆಲ್ರೆಡಿ ರೀಚ್ ಆದ್ವಿ ಕಪಾಲಾಗೆ. ನೋಡ್ಬೋದು ನೀವು ಬ್ಯಾಂಕಾಕಲ್ಲಿರೋ ಅಂಥ ಸ್ಟ್ಯಾಚ್ಯೂ ಎಷ್ಟು ಚೆನ್ನಾಗಿ ಇದೆ ಅಂತ. ಬ್ಯಾಂಕಾಕ್ ಯಾರೆಲ್ಲ ಹೋಗೋಕ್ಕಾಗಲ್ಲ, ತಿರುಪತಿ ಬರ್ತಿರಲ್ಲ, ಆಗ ಇಲ್ಲಿ ಬಂದು ವಿಸಿಟ್ ಮಾಡಿ ನೋಡ್ಬೋದು. ದೇವರು ಕೂಡ ತುಂಬಾ ಅಟ್ರಾಕ್ಟಿವ್ ಇದೆ, ಅಷ್ಟು ದೊಡ್ಡದಾಗಿದೆ. ಸೊ ಒಂದ್ಸತಿ ಬಂದು ವಿಸಿಟ್ ಮಾಡಿ. ಇನ್ನೂ ಜಾತ್ರೆ ನಡೆಯುತ್ತಂತೆ, ಹಾಗಾದರೆ ಇನ್ನೂ ತುಂಬ ಬ್ಯೂಟಿಫುಲ್ ಆಗಿರುತ್ತಂತೆ. ಸೊ ನಾವೀಗ ಬಂದಿರೋದ್ರಿಂದ ಇಲ್ಲಿನ ಜಾತ್ರೆ ಏನಿಲ್ಲ. ಸೊ ಇದು ಕಪಾಲ, ಈ ಊರ ಹೆಸರು ಬಂದು ಕಪಾಲ. ಗೂಗಲ್ ಮ್ಯಾಪ್ ಹಾಕ್ಕೊಂಡು ಬೇಕಾದರೂ ಬರ್ಬೋದು. ಕರೆಕ್ಟಾಗಿ ಇಲ್ಲಿಗೆ ತಂದು ನಿಲ್ಲಿಸುತ್ತೆ ಸುಬ್ರಹ್ಮಣ್ಯ ಸ್ವಾಮಿ ಟೆಂಪಲ್ಗೆ. ಸ್ಟ್ಯಾಚು ಮಾತ್ರ ಸಾಕಾಗಿದೆ ಫ್ರೆಂಡ್ಸ್. ಒಂದು ಚೂರು ರೀಲ್ಸ್ ಕೂಡ ಮಾಡ್ಕೊತಾ ಇದ್ದೀವಿ ನನ್ನ ಮಗಳು ನಾನು. ಹಾಗೆ ಹೋಗ್ತಾ ಇದು ಎಂಟ್ರೆನ್ಸ್ ಫ್ರೆಂಡ್ಸ್. ಸ್ಟ್ಯಾಚು ಬಿಟ್ಟ ಮೇಲೆ ಇದೆಲ್ಲ ಸ್ಟೆಪ್ಸು, ಬಂಡೆಯಲ್ಲಿ ಕರೆದಿರೋಂಥ ಸ್ಟೆಪ್ಸ್. ಇವೆಲ್ಲ ಯಾರೋ ಅಡಿಕೆ ಮಾಡಿಕೊಂಡ್ರೆ ಆ ಥರ ಎತ್ಕೊಂಡು ಬರ್ತಾರಂತೆ ಮೇಲೆಗೆ. ಅದ್ರಲ್ಲಿ ನಿಂಬೆಹಣ್ಣು ತೆಂಗಿನಕಾಯಿ ಎಲ್ಲ ಇರುತ್ತಂತೆ. ಫುಲ್ಲು ಬಂಡೆಯಲ್ಲಿ ಕೆತ್ತಿರೋದು ಫ್ರೆಂಡ್ಸ್. ಆ ಮೆಟ್ಲು ನೋಡಿದ್ರೆ ಸಿಕ್ಕಾಪಟ್ಟೆ, ಒಂದು ಸ್ವಲ್ಪ ಎಕ್ಕತ್ತಷ್ಟಕ್ಕೆ ಸಾಕಾಗೋಗುತ್ತೆ. ಅದೆಷ್ಟು ಮೆಟ್ಲಿದೆ ಏನು ಅಂತ ನಂಗೆ ಗೊತ್ತಿಲ್ಲ. ಆದರೆ ಮೇಲೆ ಹೋದರೆ ಸುಬ್ರಹ್ಮಣ್ಯ ಸ್ವಾಮಿ ಇದ್ದಾರೆ, ಹಾಗೆ ಶಿವ ಇದ್ದಾರೆ, ಗಣಪತಿ ಇದ್ದಾರೆ, ಇಷ್ಟು ದೇವರು ಇದ್ದಾರೆ. ನೀವೇ ನೋಡ್ಬೋದು ಕೆಳಗೆ ಯಾವ ಥರ ಇದೆ. ಅವ್ರು ಹರಕೆ ಮಾಡ್ಕೊಂಡು ಎಕ್ತಿರೋದು. ನಾನು ಕೇಳಿದೆ ಅವ್ರ ಹತ್ರ, ಅವರು ಹರಕೆ ಮಾಡ್ಕೊಂಡಿದ್ರಂತೆ. ಸೊ ಅದಕ್ಕೆ ಆ ಥರ ಬುಟ್ಟಿಯಲ್ಲಿ ಇಕ್ಕಿ ಆ ಕಡೆ ಈ ಕಡೆ ಕಡ್ಡಿ ಕಟ್ಟಿ ಎತ್ಕೊಂಬರ್ತಾರಂತೆ. ಮೇಲೆಗಡೆ ಎತ್ಕೊಂಬಂದು ದೇವ್ರಿಗೆ ಪೂಜೆ ಮಾಡಿಸ್ತಾರಂತೆ. ಏನು ಕೇಳಿದ್ರು ಅದು ನೆರವೇರುತ್ತಂತೆ ಫ್ರೆಂಡ್ಸ್. ಇಲ್ಲಿ ನೀವೇ ನೋಡ್ಬೋದು ಗಣೇಶ, ಶಿವ ಎಲ್ಲ ಇದ್ದಾರೆ. ಹಾಗೆ ಏನಂದರೆ ಫ್ರೆಂಡ್ಸ್, ಇದು ಲಾಸ್ಟ್ ಕಾಳಹಸ್ತಿ ಟೆಂಪಲ್ಲು. ನಾವು ಬೆಟ್ಟದ ಮೇಲೆ ಏನು ಹಾಕಿಲ್ಲ, ತುಂಬ ಬಿಸಿಲಿತ್ತು ಅಂತ ಸುಮ್ಮನೆ ದರ್ಶನ ಮಾಡ್ಕೊಂಡು ಬಂದ್ವಿ. ನೀವು ಯಾವುದೇ ಟೆಂಪಲ್ಗೆ ಹೋದ್ರು ಶ್ರೀಕಾಳಹಸ್ತಿ ಟೆಂಪಲ್ಗೆ ಲಾಸ್ಟಾಗಿ ಹೋಗ್ಬೇಕಂತೆ. ಈಗ ಟ್ರಿಪ್ಪು ಮುಕ್ತಾಯ ಆಗಿದೆ. ಫ್ಯಾಮಿಲಿ ರೆಸ್ಟೋರೆಂಟ್ ಬಂದು ಊಟ ಎಲ್ಲ ಮುಗಿದಿದೆ. ಈಗ ಮನೆಗೆ ಹೋಗೋದು ಅಷ್ಟೇ ಬಾಕಿ. ಸೊ ವಿಡಿಯೋ ಇಷ್ಟ ಆದಲ್ಲಿ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ.